ಮೈನಾ ಸುಂದರಿಯ ಪತಿ ಕೋಟಿ ಭಟ್ ಶ್ರೀಪಾಲ್ ರಾಜ ಇದ್ದ. ಖರೆ ಆನ ಕರ್ಮ ಎಲ್ಲಿ ತಂದು ಉಗ್ದಿತ್ತಂದ್ರ ಕುಷ್ಠ ರೋಗಿಯಾಗಿ ರಾಜ್ಯದಿಂದ ಬಹಿಷ್ಕಾರ ಹಾಕಿತ್ತು. ಒಬ್ರಲ್ಲ ಇಬ್ರಲ್ಲ ಅವನ ಜೊತೆ 700 ಜನ ಕುಷ್ಠ ರೋಗಿಗಳು. ಆ ರೋಗಿ ಪತಿ ಸೇವಾ ಮಾಡ್ತಕ್ಕಂತ ಮೈನಾ ಸುಂದರಿ ಇತಿಹಾಸ ಮಹಿಳೆಯಾಗಿ ಹೋದ್ಲು. ಇತಿಹಾಸದಲ್ಲಿ ಅವಳದೇ ಆದಂತ ಛಾಪನ್ನ ಮೂಡಿಸಿದ್ಲು. ಯಾವುದರಿಂದ? ರೋಗಿಯ ಸೇವೆಯಿಂದ. ಅದಕ್ಕ ಸುಮ್ಮನೆ ಬರ್ದಿಲ್ಲ. ಈ ಪ್ರಪಂಚದಲ್ಲಿ ವೈದ್ಯರಾಜ್, ರಾಜರ ಒಳಗ ರಾಜ, ವೈದ್ಯರ ಒಳಗ ವೈದ್ಯ ರಾಜ ಯಾರಾದ್ರೂ ಇದ್ರ ಭವರೋಗಕ್ಕೆ ಮುಕ್ತಿ ಕೊಡ್ತಕ್ಕಂತ ಗುರುದೇವ ಮುನಿರಾಜ ಅಂತ ಹೇಳ್ತಾರೆ. ಕರ್ಮ ಸಿದ್ಧಾಂತವನ್ನ ಬಾಲಕಿ ಇದ್ದಾಗ ಮೈನಾ ಸುಂದರಿ ಪಾಠಶಾಲೆಯಲ್ಲಿ ಗುರು ಮುಖಾರವಿಂದದಿಂದ ಕೇಳಿದ್ಲು. ಕರ್ಮ ಸಿದ್ಧಾಂತ ತಿಳ್ಕೊಂಡಂತ ಜೀವ, ಜಿನ ಧರ್ಮದ ಮೇಲೆ ವಿಶ್ವಾಸ ಇಟ್ಟಂತ ಜೀವ, ಭಾರತೀಯ ಸಂಸ್ಕೃತಿ ಮೇಲೆ ವಿಶ್ವಾಸ ಇಟ್ಟಂತ ಜೀವ, ಜೀವನದಲ್ಲಿ ಸಂಸಾರದಲ್ಲಿ ಗಂಡನ ಇರ್ಬೋದು, ಅತ್ತಿಯಿಂದ ಇರ್ಬೋದು, ಪರಿವಾರದಿಂದ ಇರ್ಬೋದು, ಸಮಾಜದಿಂದ ಇರ್ಬೋದು, ಯಾವುದ ಅಪವಾದ ಆರೋಪ ಬಂದ್ರೂ ಸಹ ಸಂಯಮದಿಂದ ಅದನ್ನ ತಾಳ್ಮೆಯಿಂದ ಸಹನ್ ಮಾಡಿ ನಗನಗ್ತಾ ಜೀವನ ಕಳೀತದ. ಕೊನೆಗೆ ಆತ್ಮ ಗೊತ್ತಿರ್ತದ. ಕರ್ಮಕ್ಕ ನಾಶ ಆದಾಗ ಧರ್ಮಕ್ಕೆ ಜಯ ಸಿಗ್ತದ. ಧರ್ಮ ಶಾಶ್ವತದ. ನನ್ನ ಹೃದಯದಾಗ ಧರ್ಮದ ಅಂತಕ್ಕಂಥದ್ದು.